ಅಬ್ಬಬ್ಬಾ ಏನ್ ಬಿಸಿಲಪ್ಪ ಕೂಲಾಗೋಣ ಅಂತ ಕಲರ್ ಕಲ್ಲಂಗಡಿ ಹಣ್ಣಿನ ಮೇಲೆ ಕಣ್ಣಾಕಿದ್ರು ಆರೋಗ್ಯ ಕೈ ಕೊಡುತ್ತೆ ಹುಷಾರ್. ಯಾಕಂದ್ರೆ ಕಲ್ಲಂಗಡಿ ಹಣ್ಣಿಗೂ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದಾರೆ. ಕಲರ್ ಕಲ್ಲಂಗಡಿ ಕಿಲ್ಲರ್ ಕೆಮಿಕಲ್ ಮಿಕ್ಸ್. ಮನೆಯಲ್ಲೇ ಟೆಸ್ಟ್ ಮಾಡಿ ಕೆಮಿಕಲ್ ಪತ್ತೆ ಹಚ್ಚಿ. ರಣರಣ ಅಂತಿರೋ ಬಿಸಿಲು ಕೂಲಾಗಿರೋಕೆ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಎಲ್ಲರಿಗೂ ಅನ್ಸಿರುತ್ತೆ. ಅದರಲ್ಲೂ ಕಲರ್ ಕಲ್ಲಂಗಡಿ ಬಾಯಲ್ಲಿ ನೀರು ತರಿಸುತ್ತೆ. ಆದ್ರೆ ಕಲರ್ಫುಲ್ ಆಗಿ ಕಾಣೋಕೆ ಡೆಡ್ಲಿ ಕಲರ್ ಬೆರೆಸುವ ಬಗ್ಗೆ ಆರೋಗ್ಯ ಇಲಾಖೆಗೆ ದೂರು ಬಂದಿದೆ. ಈ ಬಗ್ಗೆ ಈಗಾಗಲೇ ಸ್ಯಾಂಪಲ್ ರವಾನೆಯಾಗಿದೆ. ಇದರ ಮಧ್ಯೆ ಮನೆಯಲ್ಲಿಯೇ ಕಲ್ಲಂಗಡಿ ಹಣ್ಣು ಕಲರ್ ನೈಸರ್ಗಿಕನಾ ಅಥವಾ ಕಲರ್ ಬೆರೆಸಿರೋದಾ ಅಂತ ಟೆಸ್ಟ್ ಮಾಡುವ ವಿಧಾನ ಹೇಗೆ ಅಂತ ಡಾಕ್ಟರ್ ಶರತ್ ಕುಲಕರ್ಣಿ ಆಯುರ್ವೇದ ತಜ್ಞರು ಹೇಳಿದ್ದಾರೆ ನೋಡಿ. ಇವಾಗ ಕಟ್ ಆಗಿರುವಂಥ ಕಲ್ಲಂಗಡಿ ಹಣ್ಣು ನನ್ನ ಮುಂದೆ ಇದೆ. ಸೊ ಈ ಕಾಟನ್ನಲ್ಲಿ ನಾನು ಇದನ್ನು ಉಜ್ಜಿದ್ರೆ ಲೈಟ್ ರೆಡ್ ಕಲರ್ ನಮ್ಗೆ ಕಾಣುತ್ತೆ. ಎಲ್ಲ ಕಲ್ಲಂಗಡಿಯಲ್ಲೂ ಕೂಡ ಈ ರೀತಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಹಲವಾರು ಕಲ್ಲಂಗಡಿಗಳಲ್ಲಿ ಈ ರೀತಿ ಕಾಣುತ್ತೆ. ತುಂಬ ಡಾರ್ಕ್ ಆಗಿ ರೆಡ್ ಕಾಣಿಸ್ತು ಅಂತ ಹೇಳಿದರೆ ಅವಾಗ ಅದರಲ್ಲಿ ಅರೈಥ್ರೋಸಿನ್ ಅಂತಹ ಡೈಗಳು ಇರಬಹುದು ಅಂತ ನಾವು ಸಂದೇಹ ಪಡಬಹುದು. ಸೊ ಇದು ನಾನು ಕಾಟನ್ನಲ್ಲಿ ಮಾಡಿರುವಂಥ ಒಂದು ಎಕ್ಸ್ಪೆರಿಮೆಂಟ್. ಇದು FSSAI ಇಂದ ಹೇಳಿರುವಂಥ ವಿಡಿಯೋದಿಂದ ನಾವು ಮಾಡ್ತಿರುವಂಥದ್ದು. ಒಂದು ಟಿಶ್ಯೂ ಪೇಪರ್ನಲ್ಲೂ ಕೂಡ ನಾವು ಇದನ್ನು ಉಜ್ಜಿದ್ರೆ ಆವಾಗಲೂ ಕೂಡ ಲೈಟ್ ರೆಡ್ ನಮಗೆ ಕಾಣಿಸುತ್ತೆ. ತುಂಬ ಡಾರ್ಕ್ ರೆಡ್ ಕಾಣಿಸ್ತು ಅಂತ ಹೇಳಿದರೆ ಆವಾಗ ಮಾತ್ರ ನಾವು ಅರೈಥ್ರೋಸಿನ್ ಅಂತಹ ಕೆಮಿಕಲ್ಸ್ ಅಥವಾ ಇಂಜೆಕ್ಟ್ ಆಗಿರುವಂಥ ಕೆಮಿಕಲ್ಸ್ ಇದರಲ್ಲಿ ಇರ್ಬೋದು ಅಂತ ನಾವು ಸಂದೇಹ ಪಡ್ಬೋದು. ಹೊರತಾಗಿ ಲೈಟ್ ರೆಡ್ ಇದೆ ಅಂತ ಹೇಳಿದರೆ ನಾವು ಆವಾಗ ಸಂದೇಹ ಪಡೋದು ಬೇಡ. ಸೊ ತುಂಬ ಜನ ಇದಕ್ಕೆ ಅಪೋಸ್ ಕೂಡ ಮಾಡ್ತಿದ್ದಾರೆ. ಇಲ್ಲ ಸರ್, ಇದು ನಾರ್ಮಲ್ ಕಲ್ಲಂಗಡಿಯಲ್ಲೂ ಕೂಡ ಲೈಟ್ ರೆಡ್ ಬಂದೇ ಬರುತ್ತೆ ಅಂತ. ಅದಕ್ಕೆ ನಾನು ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದು ಟಿಶ್ಯೂ ಪೇಪರು. ಇನ್ನು ಸೇಫಾಗಿ ಇರೋದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದರೆ, ಕಲ್ಲಂಗಡಿನ ಕಟ್ ಆದಮೇಲೆ ನೀವೆಲ್ಲ ಪೀಸ್ ಮಾಡಿದಿರ ತಿನ್ನೋದಕ್ಕೆ ಅಂತ ಹೇಳಿದ ಮೇಲೆ ಕುಡಿಯುವ ನೀರಿನಲ್ಲಿ ಅದನ್ನು ಒಂದು 5 ರಿಂದ 10 ನಿಮಿಷ ಇಟ್ಟುಬಿಟ್ಟು ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಸೇವನೆ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು. ಸೊ ಇದನ್ನು ಫಾಲೋ ಮಾಡ್ತಾ ಇರಿ. ಸೊ ಈ ರೆಡ್ ಡೈ ಅಂತ ಏನು ಹೇಳ್ತೇವೆ, ಇದೇನಾದರೂ ಯೂಸ್ ಆಗಿತ್ತು ಕಲ್ಲಂಗಡಿಯಲ್ಲಿ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ಕಿನ್ ಮೇಲೆ ಗುಳ್ಳೆ ಬರುವಂಥದ್ದು ಅಥವಾ ಇಚಿಂಗ್ ಆಗುವಂಥದ್ದು, ನೆವೆ ಬರುವಂಥದ್ದು ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ಹೊಟ್ಟೆ ತೊಳಸ್ದಂಗೆ ಆಗೋದು ಅಥವಾ ಬೇದಿ ಆಗೋದು, ವಾಂತಿ ಬಂದಂಗೆ ಆಗೋದು, ಇದು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಲರ್ ಕಲ್ಲಂಗಡಿ ತಿಂದು ಆರೋಗ್ಯ ಕೆಡಿಸಿಕೊಳ್ಳುವ ಮುನ್ನ ಒಂದ್ಸಲ ಸಿಂಪಲ್ ಆಗಿ ಟೆಸ್ಟ್ ಮಾಡಿ ತಿನ್ನಿ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.